ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಏನ್ ತಪ್ಪಾಗ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಸಂದೀಪ್ ಅನ್ನೋರ ಉಂಗುರ ಕದ್ದೊಯ್ದ ಗ್ಯಾಂಗ್. TV9ಗೆ ಘಟನೆಯ ಬಗ್ಗೆ ಮಾಹಿತಿಯನ್ನ ಸಂದೀಪ್ ನೀಡಿದ್ದಾರೆ. ಸಿಸಿ ಕ್ಯಾಮೆರಾ ವೈರ್ ಕಟ್ ಮಾಡ್ತಾ ಇದ್ದಂತೆ ದರೋಡೆಯನ್ನ ಮಾಡಲಾಗಿದೆ. ಸಿಸಿ ಕ್ಯಾಮೆರಾ ರಿಪೇರಿಗೆ ಬಂದವನ ಉಂಗುರವನ್ನೂ ಕೂಡ ಕದ್ದು ಹೋಗಿದ್ದಾರೆ ಅಂದ್ರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನು ಸಂದೀಪ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಇವಾಗ CCTV ಕ್ಯಾಮೆರಾ ಯಾವಾಗ ಹಾಳಾಗಿತ್ತು ಮತ್ತು ನೀವು ಯಾವ ಟೈಮಿಗೆ ಇಲ್ಲಿ ಬಂದಿದ್ರಿ? ನಿನ್ನೆ ಹಾಳಾಗಿತ್ತು, ಅದಕ್ಕೆ ಕಾಲ್ ಮಾಡಿದ್ದಕ್ಕೆ ಇವತ್ತು 12:45 ಬಂದಿದ್ದೆ ಸರ್ವಿಸ್ ಮಾಡಬೇಕಂತ. ಅದಕ್ಕೆ ಲಾಕರ್ ಇದಾದ ಹಾಳಾಗಿತ್ತು ಮತ್ತು ಕ್ಯಾಮರಾದ ಬ್ಲರ್ ಆಗಿ ಕಾಣ್ತಿತ್ತು. ಅದಕ್ಕಾಗಿ ನಾನು ಅದನ್ನು ಕಟ್ ಮಾಡಿ ಹೊಸ BNC ಹಾಕಬೇಕು ಅಂತ ಅಷ್ಟರಲ್ಲಿ ದರೋಡೆಕೋರರು ಬಂದು ಅಟ್ಯಾಕ್ ಮಾಡಿದರು. ಬಂದ ತಕ್ಷಣ ಏನು ಮಾಡಿದರು, ನಿಮಗೇನು ಹೇಳಿದರು? ಎಲ್ಲರನ್ನು ಉದರ್ ಜಾಕೆ ಬೈಟು ಅಂತ ಹೇಳಿ ಮಚ್ಚಲ್ಲಿ ಹೆದರಿಸಿ ಏನಾದರೆ ನಾವು ಎಲ್ಲ ಹೆದರಿ ಗೊಬ್ಬೆ ಹೊಡೆಯುವಾಗ ಏನಾದರೂ ಗೊಬ್ಬೆ ಹೊಡೆದ್ರೆ ನಿಮ್ಮನ್ನು ಮಚ್ಚಿಂದ ಕಡಿತೇನೆ ಅಂತ ಹೇಳಿ ತೋರಿಸಿದ್ರು. ಮತ್ತು ಪಿಸ್ತೂಲನ್ನು ತೋರಿಸಿದ್ರು. ಮತ್ತು ನಾನು ಅಷ್ಟರಲ್ಲಿ ಅವರಿಗೆ ಸರ್ ಅಂತ ಹೀಗೆ ಮಾಡುವಾಗ ನನ್ನ ಕೈಯಲ್ಲಿದ್ದ ವಜ್ರದ ಉಂಗುರ ನೋಡಿದರು. ಅದನ್ನು ತೆಗೆದುಕೊಳ್ಳಿಕ್ಕೆ ಹೇಳಿದರು. ನಾನು ಇದು ಮಾಡಿದೆ, ಸ್ವಲ್ಪ ಅವರ ಹೀಗೆ ಪುನಃ ಸಹ ಕೈ ಜೋಡಿಸಿ ನಿಲ್ಲಿಸಿದ್ರು. ನನ್ನ ಕೈ ನೋಡಿ ಪಾಸಿಬಲ್ ಆಗಿ ಎಳೆದು ತೆಗೆದ್ರು. ಅಷ್ಟರಲ್ಲಿ ಮೇಡಮ್ ಹತ್ರ ಇವರ ಹತ್ರ ಲಾಕರ್ ನನ್ನ ಹತ್ರ ಹೇಳಿದರು, ಲಾಕರ್ ಫಾರ್ಮ್ ನಾನು ಇವರ ಹತ್ರ ಹೇಳಿದೆ, ಮ್ಯಾನೇಜರ್ ಹತ್ರ ಹೀಗೆ ಮಾಡ್ತಿದ್ದೆ. ಅಷ್ಟರಲ್ಲಿ ಅವರು ಹೇಳಿದರು ಈಗ ಜಸ್ಟ್ ತಾನೆ ಅಲ್ಲಿ ಹೋಗಿ ಇದು ಮಾಡಿ ಅಂತ ಹೇಳಿದರು ಅಷ್ಟೇ. ನೀವು ಇಲ್ಲಿ ರೆಗ್ಯುಲರ್ CCTV ವರ್ಕ್ ಮಾಡಿಕೊಡ್ತೀರಾ? ಮತ್ತು ಅವರು ಬರೋವರೆಗೂ ಕೂಡ ಈಗ CC ಕ್ಯಾಮ್ರಾ ಆನ್ ಆಗಿತ್ತಾ ಇಲ್ಲ ಹೇಗಾಯ್ತು? ಯಾವ ರೆಕಾರ್ಡ್ ಆಗಿದೆ? ಅವ್ರು ಬರೋತನ ಇಲ್ಲ, ಅದು ಕಟ್ ಇದಾಗಿದೆ, ಆಫ್ ಆಗಿತ್ತು ಬರುವಾಗ. ಅದಕ್ಕಿಂತ ಮೊದಲು ರೆಕಾರ್ಡ್ ಆಗ್ತಾ ಇತ್ತು? ಹೌದು, ರೆಕಾರ್ಡ್ ಆಗ್ತಿತ್ತು. ಅದಂದರೆ ಬ್ಲರ್ ಆಗಿ ಬರ್ತಾಯಿತ್ತು, ಅದನ್ನಾಗಿ ತೆಗೆದು BNC ಆಗ್ತಿತ್ತು ಇದು ಮಾಡಿತ್ತು. ಸೊ ಇವಾಗ ನಿಮಗೆ ಯಾರು CC ಕ್ಯಾಮ್ರಾ ರೆಡಿ ಮಾಡೋಕ್ಕೆ ಹೇಳಿದ್ದು ಬ್ಯಾಂಕಲ್ಲಿ? ಮ್ಯಾನೇಜರ್ ಫೋನ್ ಮಾಡಿದರು ರೆಡಿ ಮಾಡಲಿಕ್ಕೆ. ಅದಕ್ಕೆ ನಿನ್ನೆ ಬಂದಿದ್ದೆ, ಅದಕ್ಕೆ ಲೇಟ್ ಆಯಿತು, ಇವತ್ತು ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಬಂದೆ. ಎಷ್ಟೊತ್ತಿಗೆ ಬಂದಿದ್ರಿ? ಇನ್ನೊಂದು 5 o'clock ಬಂದಿದ್ದೆ. 5:30 ಆಗುವಾಗ ಬಂದೆ, 5:15 ಆಗುವಾಗ. ನಿನ್ನೆ ಬೇಡ ಇವತ್ತು ಬನ್ನಿ ಅಂತ ಅವರೇ ಹೇಳಿದ್ರು. ಅದು ಲಾಕರು ಇದು ಮಾಡಿದ್ರು, ಲಾಕರ್ ಇದೇ ಹಾಳಾಗಿತ್ತು. ಇವತ್ತು ಇಷ್ಟು ಟೈಮಿಗೆ ಬರೋದಕ್ಕೆ ಯಾರು ಹೇಳಿದ್ರೆ? ಏನಿಲ್ಲ, ನಾನು ಅಂದರೆ ಈ ಸೈಡ್ ಹೋಗುವ ಇದ್ದಿತ್ತು, ಆ ಕಾರಣಾಗಿ ನಾನು ಈಗ ಬಂದಿದ್ದೆ ಅಷ್ಟೇ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.